1, 2, 3. ಹ್ಯಾಪಿ ರಿಲೇಶನ್ಶಿಪ್ ಆನಿವರ್ಸರಿ. ಮಮ್ಮಿ ಅವನಂದ್ರೆ ನನಗೆ ತುಂಬಾ ಇಷ್ಟ ಮಮ್ಮಿ. ಇಷ್ಟ ಅಂತ ಇಷ್ಟ ನಾಚಿಕೆ ಇಲ್ಲ ನಿನಗ? ಕೇಕ್ ಮೇಲೆ ಆನಿವರ್ಸರಿ ಬರ್ತಿದ್ದಂಗಿದೆ, ಮದುವೆ ಗಿದ್ವಿ ಆಗಿ ಮತ್ತೆ ಇಲ್ಲ ಪಾಪ. ಲವ್ ಮಾಡಕ್ ಸ್ಟಾರ್ಟ್ ಆಗಿ 1 ವರ್ಷ ಆಯ್ತು ಅಷ್ಟೇ. ನಮ್ದು ಯಾವಾಗ ಬರ್ತೈತೆ? ಹಾ, ನಮ್ದು ಯಾವಾಗ ಬರುತ್ತೆ ಆನಿವರ್ಸರಿ? ನಮ್ದು ಯಾವಾಗ ಬರುತ್ತೆ? ಮದುವೆ ದಿನ ಆನಿವರ್ಸರಿ ಬರೋದು. ನಮ್ ಕಷ್ಟನೋ ಅವನು. ಮಮ್ಮಿ ಏನಾಯ್ತು? ನಾಚ್ ಕೇಳ್ತಾಳೆ. ಆ ಫೋನ್ ಫಸ್ಟ್ ಕಡೆ ಹೊಸಿ. ನೀನ್ ಫಸ್ಟ್ ಪಾರ್ಟಿ ದುಡ್ಡು ಎಲ್ಲಿಂದ ಬಂತು? ಯಾರು ಕೊಟ್ರು? ನಿಮ್ ಪರ್ಸಿಂದ ತಗೊಂಡಿದ್ದೆ. ಬರೀ ನಿಮಗೆ ದುಡ್ಡಿಂದ ಚಿಂತೆ ಯಾವಾಗೂ. ಬಟ್ ಡೌರಿ ಬಗ್ಗೆ ನಾನೇ ಯೋಚನೆ ಮಾಡ್ಬೇಕಲ್ಲ. ಹಾ, ಡೌರಿನಾ? ಏನ್ ಡೌರಿ? ಮಮ್ಮಿ ಸುಸು ಬರ್ತಿದ್ದೆ. ಬಾರಪ್ಪ, ನೀನ್ ಒಬ್ಬನೇ ಇದ್ದೆ ನೋಡು. ಎಲ್ಲ ಅವಾಗ ವಹಿಸ್ಬಿಟ್ಟಾಳ. ಹಾ, ಬಂದೆ. ಬೇರೆ ಬಗ್ಗೆ ಏನೋ ಯೋಚನೆ ಮಾಡಿಯಾ ನೀನು? ಇಬ್ರು ಸೇರಿ ಜೊತೆಗೆ ಯಾವ್ದಾನ ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಹಾ, ನೀವಿಬ್ರು ನೋಡ್ರಿ, ಇವಾಗ ನಾವಿಬ್ರು ಅಂತ ಅಂತಿದ್ದಾಳೆ. ಅಯ್ಯೋ, ನಾಚ್ಕೆಲ್ಲ ನೋಡ್ರಿ, ಅವಳಿಗೆ ಹಾಳಾಗೋಗ್ಬಿಟ್ಟಿದ್ದಾಳೆ. ತಗೊಂಡು ಇಂಟರ್ನೆಲ್ಲ ನಮ್ಮ ಮನೆಗೆ ಇಟ್ಕೊಂಡಿಲ್ಲ. ನನ್ ಬ್ಯಾಗ್ ಓದಿತಿದ್ಯಾ? ನಡಿ ಫಸ್ಟ್ ಮನೆ ಬಿಟ್ಟು. ಇವಾಗ ಮಲ್ಕೋಗಿ, ನೀನು ಬೆಳಿಗ್ಗೆ ಮಾತಾಡೋಣ. ಮಮ್ಮಿ ಹೋಗು, ಫಸ್ಟ್ ಅವನ ಹತ್ರ ಹೋಗು. ಇಲ್ಲ ಪ್ಯಾಂಟಾಗೆ ಬೈಕೊಂಡ್ಬಿಡ್ತಾನೆ ನೋಡು ಅವನು. ಮಗಳೇ ಬಾ ಇಲ್ಲಿ. ಈಗ ಹೇಳು, ಡೌರಿ ತಗೊಳಕ್ ಹೋಗ್ಬೇಡ ಅಂತ. ನಾನು ಮಾಡಿಸ್ತೀನಿ ಮದುವೆ. ಮೊಮ್ಮನ್ ಟೆನ್ಷನ್ ತಗೊಳಕ್ ಹೋಗ್ಬೇಡ, ನೀನು ಮಾಡಿಸ್ತೀನಿ ಆಯ್ತಾ? ಡೌರಿ ಅಂತ ತಗೊಂತಾರ ಪಾಪ ಅವರು. ಮನೆಯಿಂದ ಹೊರಗೆ ಹಾಕ್ರಿ ಫಸ್ಟ್. ಮನೆಯಿಂದ ಹೊರಗೆ ಹಾಕ್ರಿ.